ಎತ್ತಿ ಕಥಾನೆ ಸಂತೋಷത്തോടെ ಸ್ತೋತ್ರ ಕರಗಳನ್ನು ಮೇಲೆ ಮಾಡಿ ಒಂದು ಒಳ್ಳೆ ಸಂತೋಷವಾಗಿ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. അടുത്തിരിക്കുന്ന വ്യക്തിയെ ചിരിച്ച് മുഖത്ത് നോക്കി ചോദിച്ചാൽ സന്തോഷമായിരിക്കും. ಪಕ್ಕದಲ್ಲಿರುವವರನ್ನು ನೋಡಿ ಒಂದು ಸಾರಿ ಮುಗುಳ್ನಗೆ ಕೊಟ್ಟು ಸಂತೋಷವಾಗಿದ್ದೀರಾ ಅಂತ ಕೇಳಿ. ಹಾಲೆಲೂಯಾ ಹಾಲೆಲೂಯಾ. നമ്മൾ എപ്പോഴും ദൈവസന്നിധിയിൽ കടന്നു വരുമ്പോൾ ನಾವು ಯಾವಾಗಲೂ ಸಹ ದೇವರ ಸನ್ನಿಧಾನಕ್ಕೆ ಬರುವಾಗ ഒരു വലിയ പ്രതീക്ഷയോടെ കടന്നു വരും. ನಾವು ಯಾವಾಗಲೂ ಸಹ ಒಂದು ನಿರೀಕ್ಷೆಯೊಂದಿಗೆ ನಾವು ಬರುವವರಾಗಿರ್ತೇವೆ. വലിയ ആഗ്രഹത്തോടെ കടന്നു ಒಂದು ಆಸೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ಬರುತ್ತೇವೆ. എൻ്റെ അകത്ത് ഒരു വലിയ ആവശ്യമുണ്ട് കർത്താവ് എന്നത് വ്യത്യസ്തമായി ചെയ്യാൻ വേണ്ടി പോകും. ನನ್ನ ಕರ್ತನು ಅನೇಕರ ಅಗತ್ಯತೆಗಳನ್ನು ತಿಳಿದು ಒಂದೇ ಕಡೆ ಒಂದೇ ಸಾರಿ ಆತನು ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. ಅಗತ್ಯತೆಗೆ ಸರಿಯಾಗಿ ನಮ್ಮ ದೇವರ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. ഞാൻ ഇന്നലെ പറയുന്നുണ്ട് കർത്താവ് ഒരിക്കലും പഴയത് ചെയ്യത്തില്ല. ನಾವು ನಿನ್ನೆ ದಿನದಲ್ಲಿ ಹೇಳಿದ ಪ್ರಕಾರವಾಗಿ ನನ್ನ ದೇವರು ನಮ್ಮ ದೇವರು ಹಳೆಯ ಕಾರ್ಯಗಳನ್ನು ಮಾಡ್ತಾ ಇರುವುದಿಲ್ಲ. കർത്താവ് എന്ത് ചെയ്താലും അതിൽ പുതുക്കമുണ്ടായിരിക്കും. ನನ್ನ ದೇವರು ಏನೇ ಮಾಡಿದ್ರು ಸಹ ಅದು ಹೊಸತಾಗಿಯೇ ಇರುತ್ತದೆ. ಆಮೆನ್. അങ്ങനെയാണെങ്കിൽ ഇന്നലത്തെ പകലത്തെ ഒരു ആത്മതലമല്ല ഇന്ന് കർത്താവ് ചെയ്യാൻ പോകുന്നത്. ಹಾಗೆ ಇರುವುದಾದರೆ ನಿನ್ನೆ ದಿನದಲ್ಲಿ ಮಾಡಿದಂತ ದೈವಿಕವಾದಂತ ಕಾರ್ಯವಲ್ಲ ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಮಾಡುವಂತದ್ದು. വിശ്വസിക്കുന്നുണ്ട്. ಎಷ್ಟು ಜನ ಈ ಬೆಳಗಿನ ವೇಳೆಯಲ್ಲಿ ನಂಬುತ್ತೀರಿ? ഞാൻ ഇന്നലെ പകൽ തൊടാൻ വേണ്ടി ആഗ്രഹിച്ച കൃപാവരങ്ങളെ കുറിച്ചായിരുന്നു. ನಾನು ನಿನ್ನೆ ದಿನದಲ್ಲಿ ಕೃಪಾವರಗಳ ಕುರಿತು ನಾನು ಶಕ್ತವಾಗಿ ಮಾತನಾಡಿದ್ದೇನೆ. ಹಾಲೆಲೂಯಾ. അതിലേക്ക് നാം കേറിയിട്ടില്ല. അതിന്റെ ഇൻട്രൊഡಕ್ಷನ್ മാത്രമೇ തൊട്ടുള്ളൂ. ಅಲ್ಲಿ ನಾವು ಹತ್ತಲಿಲ್ಲ, ಆ ಮೆಟ್ಟಲನ್ನು ಹತ್ತಲಿಕ್ಕೆ ಸಾಧ್ಯವಾಗಲಿಲ್ಲ. ಕೇವಲ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೇನೆ. ಹಾಲೆಲೂಯಾ. ಆಮೆನ್. പൊതു പ്രയോജനത്തിന് വേണ്ടി 9 കൃപാവരങ്ങൾ സഭയ്ക്ക് നൽകപ്പെട്ടു. ಹೊಸ ಆ ಒಂದು ಕ್ರಿಯೆಗೋಸ್ಕರವಾಗಿ ದೇವರು 9 ವರಗಳನ್ನು ದೇವರ ಸಭೆಗೆ ಇಟ್ಟಿರುತ್ತಾನೆ. അതിൽ ഓരോ വരങ്ങളും വളരെ പ്രധാനപ്പെട്ട വരങ്ങൾ. ಅದರಿಂದ ಒಂದೊಂದು ವರಗಳು ಸಹ ಬಹಳ ಪ್ರಾಮುಖ್ಯವಾದಂತ ವರಗಳಾಗಿದೆ. ഒന്നും നമുക്ക് മാറ്റി നിർത്താൻ പറ്റത്തില്ല. ಯಾವುದನ್ನು ಸಹ ನಾವು ತೆಗೆದು ಹಾಕುವುದಕ್ಕೆ ಸಾಧ್ಯವಿಲ್ಲ, ಯಾವುದನ್ನು ಸಹ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಶ್ರೇಷ್ಠವಾದಂತ ವರಗಳಾಗಿದೆ. ಹಾಲೆಲೂಯಾ. ഈ 9 വരങ്ങൾ എടുക്കണമെങ്കിൽ ಈ 9 ವರಗಳನ್ನು ತೆಗೆಯಬೇಕಾದರೆ 9 ദിവസം വേണ്ടി വരും. 9 ದಿನ ಬೇಕಾಗುತ್ತದೆ. ಹಾಲೆಲೂಯಾ. എന്നാൽ ദൈവം എന്നെ കർത്താവ് തന്ന നിയോഗം അനുസരിച്ച് ದೇವರು ನನಗೆ ಕೊಟ್ಟಂತ ಒಂದು ಯೋಚನೆ ಮೇರೆಗೆ ഇന്നും നാളെ കൊണ്ട് ഞാൻ ഓടിച്ച് തൊടാൻ വേണ്ടി പോകും. ಇವತ್ತು ನಾಳೆ ದಿನದಲ್ಲಿ ನಾನು ಓಡಿಸಿ ಅದನ್ನು ಮುಗಿಸಲು ಹೋಗುತ್ತೇನೆ. നിങ്ങൾ എൻ്റെ കൂടെ ഫാസ്റ്റ് ആയിട്ട് വരണം. ನೀವೆಲ್ಲರೂ ನನ್ನ ಜೊತೆಯಲ್ಲಿ ವೇಗವಾಗಿ ಬರಬೇಕಾಗಿ ಕೇಳಿಕೊಳ್ತೇನೆ. ഹല്ലേലൂയ. ಹಾಲೆಲೂಯಾ. ഈ 9 വരങ്ങളിൽ ಈ 9 ವರಗಳು അതിൽ ഈ കാലഘട്ടങ്ങളിൽ അല്ലെങ്കിൽ കർത്താവ് ഏറ്റവും വ്യത്യസ്തമായി ആഗ്രഹിക്കുന്ന ചില വരങ്ങൾ. ಅದು ಈ ಕಾಲಘಟ್ಟಗಳಲ್ಲಿ ಬೇಕಾಗಿರುವಂತಹ 9 ವರಗಳ ಕುರಿತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲು ಇಷ್ಟಪಡುತ್ತೇನೆ. ഒന്നുകൂടെ ഇങ്ങനെ പറ, സഭ വളരാൻ, ಸಭೆಯು ಬೆಳೆಯುವುದಕ್ಕೋಸ್ಕರವಾಗಿ, ಆತ್ಮಗಳು ಬಿಡುಗಡೆ ಆಗುವುದಕ್ಕೋಸ್ಕರವಾಗಿ ഏറ്റവും അധികമായി ഉപയോഗിക്കപ്പെടുന്ന വരങ്ങൾ, ಅಧಿಕವಾಗಿ ಉಪಯೋಗಿಸಲ್ಪಡುವಂತಹ ವರಗಳು. ഒന്ന് പ്രവചന വരം, ಒಂದು ಪ್ರವಾದನೆಯ ವರ. രണ്ട് വീര്യപ്രവൃത്തികൾ. ಎರಡನೇದಾಗಿ ಮಹತ್ ಕಾರ್ಯಗಳನ್ನು ಮಾಡುವಂತ ವರ. മൂന്ന് രോഗശാന്തി. ಮೂರನೇದಾಗಿ ರೋಗ ಶಾಂತಿಯ ವರ. ഹല്ലേലൂയ. ಹಾಲೆಲೂಯಾ. മറ്റൊന്നും ഒഴിച്ചു നിർത്താൻ പറ്റത്തില്ല. ಬೇರೆ ಯಾವುದು ಸಹ ನಾವು ಬೇರೆ ಕಡೆಯಲ್ಲಿ ಇಡುವುದಕ್ಕೆ ಸಾಧ್ಯವಿಲ್ಲ. ಇದು ಮೂರമാണ് ഞാൻ ഒന്ന് വിശദമായി തൊടാൻ വേണ്ടി ಈ ആഗ്രഹിക്കുന്നു. 3 ವಿಷಯಗಳನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ഹല്ലേലൂയ. ಹಾಲೆಲೂಯಾ. ಪ್ರಾರ್ಥನೆയോടെ നമുക്ക് ദൈവസന്നിധിയിൽ ನಾವೆಲ್ಲರೂ ಸಹ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವ. ഞാൻ ഇന്ന് പകൽ ഇത് തൊടുന്ന സമയം, ಈ ಬೆಳಗಿನ ವೇಳೆಯಲ್ಲಿ ಈ ಒಂದು ವಿಷಯವನ್ನು ನಾವು ಮುಟ್ಟುವಾಗ ചുമ്മാ പഠിക്കാൻ വേണ്ടി പോകുകയല്ല. ನಾವು ಸುಮ್ಮನೆ ಇದನ್ನು ಓದುವುದಕ್ಕಾಗಿ ಹೋಗುವುದಿಲ್ಲ, കേട്ടിരിക്കാൻ വേണ്ടി ಇದನ್ನು ಕೇಳುವುದಕ್ಕಾಗಿ ಅಲ್ಲ. നമ്മുടെ അകത്ത് അത് ജ്വലിക്കാൻ വേണ്ടി പോകും. ನಮ್ಮ ಜೀವಿತದಲ್ಲಿ ಅದು ಪ್ರಜ್ವಲಿಸಬೇಕು. ಆಮೆನ್. ഒന്നുകൂടെ ശബ്ദം ഉയർത്തി. ഹല്ലേലൂയ. 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 കരമടിക്കണമെങ്കിൽ നന്നായി കരമടിക്കണം, സ്തോത്രം ചെയ്യണമെങ്കിൽ നന്നായി സ്തോത്രം ചെയ്യണം. ಕರಗಳನ್ನು ತಟ್ಟುವುದಾದ್ರೆ ಒಳ್ಳೆ ರೀತಿಯಲ್ಲಿ ತಟ್ಟಬೇಕು, ಇಲ್ಲದೆ ತಟ್ಟಬಾರದು. ಸ್ತೋತ್ರ ಮಾಡುವುದಾದ್ರೆ ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಮಾಡಬೇಕು, ಇಲ್ಲದಿದ್ದರೆ ಬಾಯಿಗೆ ಬೀಗ ಹಾಕಿ ಕುತ್ಕೊಳ್ಬೇಕು. ഹല്ലേലൂയ. ഹല്ലേലൂയ. പ്രാർത്ഥനയോടെ നമുക്ക് ദൈവസന്നിധിയിൽ ಹಾಗಾದ್ರೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಇರೋಣ. കഴിഞ്ഞ മാസം ഒരു ചർച്ചനകത്ത് ഈ കൃപാവരങ്ങളെ കുറിച്ച് എടുത്ത സമയം, ಕಳೆದ ತಿಂಗಳಲ್ಲಿ ನಾನು ಈ ಒಂದು ವಿಷಯವನ್ನು ಬೇರೆ ಸಭೆಯಲ್ಲಿ ಕೃಪಾವರಗಳ ವಿಷಯದಲ್ಲಿ ನಾನು ತಿಳಿದಾಗ പങ്കെടുത്ത ആദ്യമായിട്ട് അവിടെ പ്രവചിച്ചു. ಆ ಒಂದು ಸೇವೆ ಕೂಟದಲ್ಲಿ ಭಾಗಿಯಾದಂತ ಒಂದು ಸಹೋದರಿ ಅದೇ ಮೊಟ್ಟ ಮೊದಲನಾಗಿ ಅಲ್ಲಿ ಪ್ರವಾದಿಸಿದರು. ഹല്ലേലൂയ. ചിലമിൽ വ്യത്യസ്തമായ കൃപാവരങ്ങളെ പകർച്ച അവിടെ സംഭവിച്ചു. ಕೆಲವೊಬ್ಬರ ಮೇಲೆ ದೈವಿಕವಾದಂತ ಕೃಪಾವರಗಳು ಅಲ್ಲಿ ಪ್ರಜ್ವಲಿಸಿತು. നിങ്ങൾ എത്ര വിശ്വസിക്കുന്നുണ്ട്? ನೀವೆಷ್ಟು ಜನ ನಂಬುತ್ತೀರಿ? ഇന്ന് പകൽ നമ്മുടെ അകത്ത് ചില ജ്വലിക്കാൻ വേണ്ടി പോകും. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ನಮ್ಮಲ್ಲಿ ಪ್ರಜ್ವಲಿಸಲು ಹೋಗುತ್ತದೆ. ഹല്ലേലൂയ. ഹല്ലേലൂയ. ഒരു നിമിഷം വേഗത്തിൽ നമ്മുടെ കണ്ണുകളെ അടയ്ക്കാം. ಒಂದು ನಿಮಿಷ ನಾವು ವೇಗವಾಗಿ ಕಣ್ಣುಗಳನ್ನು ಮುಚ್ಚೋಣ. നമുക്ക് ഒരുമിച്ച് ദൈവത്തോട് പ്രാർത്ഥിക്കാം. ಒಂದು ನಿಮಿಷ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ. ഈ തലമുറയിൽ ദൈവം ആക്കി വെച്ച ഉദ്ദേശം, ಈ ಒಂದು ಕಾಲಘಟ್ಟದಲ್ಲಿ ದೇವರು
ನಮ್ಮನ್ನು ಇಟ್ಟಿರುವುದು കർത്താവിന്റെ ഉണർവിന്റെ ഭാഗവാക്കായി മാറാൻ, ಕರ್ತನ ಉಜ್ಜೀವನದ ಪಾತ್ರೆಯಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ, കാര്യങ്ങളെ ചെയ്തെടുക്കുവാൻ, ದೇವರು ನಮ್ಮ ಮೂಲಕವಾಗಿ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ, ದೇಶವನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ, ಅಂಧಕಾರങ്ങളെ പിടിച്ചു വെട്ടി മാറ്റുവാൻ, ಅಂಧಕಾರದ ಶಕ್ತಿಗಳನ್ನು ಕಡಿದು ಬಿಸಾಡುವುದಕ್ಕೋಸ್ಕರವಾಗಿ, വലിയ കാര്യങ്ങൾ ചെയ്തെടുക്കുവാൻ, ಕರ್ತನ ದೊಡ್ಡ ಕಾರ್ಯಗಳ ನಮ್ಮ ಮಧ್ಯದಲ್ಲಿ ಮಾಡುವವನಾಗಿರ್ತಾನೆ. ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ರಿಬಾಲ ಶಾಂದ ರಿಬಾ ಬಾಬಾ ರಾಗಾರಾದ ರಿದಗರಾದ ರಿಬಾ ಬಾಬಾ ರಬಲೆ ಈದಗರಾದ ರಿಬಾಲ ಕರದನದ ರಿದರಂದ ವೇದಿರಾದ ರಿಬಾ ಬಾಬಾ ರಬಲವ ದೇರಬಲ ಬರಬ ಜಗದೇ ರಬಲೆ ದರ್ಬಾ ರಬಲೆ ದರ್ಬೆ ಈ ಬಾಲ ಶಕಲಾದಿ ರಾಮನಸ್ಯ ತೌರೈ ಬಾಲ ಬಾಬಾ ಶೌಡಲ್ ವೇದಿ ರಿದಗರಾದೆ ಅರ್ಧರ ವೇದಿಗೆ ರಿದಗರಾದೆ ರಿದಕಟ್ಟ ರಿಗದಾನ ಜುಡೆ ವೇದಿ ರಿಬಾ ಬಾಬಾ ಶೌಡಲ್ ವೇಸಿ ಅಂತರು. ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ದೇವಾದಿ ದೇವ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ഞങ്ങളുടെ നല്ല പിതാവേ, നല്ല നിമിഷങ്ങൾക്ക് നന്ദി പറയുന്നു. ನಮ್ಮ ಒಳ್ಳೆಯ ತಂದೆಯೇ, ಈ ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಾನು ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕರ್ತನೆ, ಬಹಳ ಪ್ರಾರ್ಥನೆಯೊಂದಿಗೆ ನಾವು ನಿಮ್ಮ ಪಾದಪೀಠವನ್ನು ಮುಟ್ಟುತ್ತಿದ್ದೇವೆ ಸ್ವಾಮಿ. ಪರಿಶುದ್ಧಾತ್ಮನ ಸೇವೆಯು ಇಲ್ಲಿ ಪ್ರಕಟವಾಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕರ್ತನೆ, ಒಂದು ಸೆಕೆಂಡ್ ಸಹ ವ್ಯರ್ಥವಾಗಿ ಹೋಗಬಾರದು ಸ್ವಾಮಿ. ಒಂದೊಂದು ನಿಮಿಷವೂ ಸಹ ನಾವು ಹೊಂದಿಕೊಳ್ಳುವಂತಹ ನಿಮಿಷವಾಗಿ ಬದಲಾಗಲಿ ಸ್ವಾಮಿ. ಆಮೆನ್ 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 ಆಮೆನ್. സർവശക്തനായ ദൈവമേ, സർവശക്തനാದಂತ ದೇವರೇ, കൃപാവരങ്ങളുടെ ഉറവിടമായ ദൈവമേ, കൃപാ വരಗಳ ಆ ಒಂದು ಸಂಪನ್ನನಾದಂತ ದೇವರೇ, ಇನ್ನು ಪಗಲ್ ವಾಲಿಯ ಕಾರ್ಯಗಳು ചെയ്യുന്ന ಕೃಪೆಗೆ ನന്ദി. ಈ ಬೆಳಗಿನ ವೇಳೆಯಲ್ಲಿ ದೊಡ್ಡ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡಲು ಹೋಗುತ್ತೀಯ, ಅದಕ್ಕಾಗಿ ನೀವು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಶಕ್ತವಾದಂತಹ ಸೇವೆಗೋಸ್ಕರವಾಗಿ ಕರ್ತನೇ, ನೀ ನಮ್ಮನ್ನು ಅಭಿಷೇಕ ಮಾಡಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮ್ಮ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಡಲಿ ಕರ್ತನೇ, ನಮ್ಮ ಕಿವಿಗಳು ತೆರೆಯಲ್ಪಡಲಿ ಕರ್ತನೇ. ನಾವೆಲ್ಲರೂ ಸಹ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಿಮ್ಮ ಸನ್ನಿಧಾನದಲ್ಲಿ ಬಂದಿರುತ್ತೇವೆ ಸ್ವಾಮಿ. ಒಂದು ವ್ಯಕ್ತಿ ಸಹ ಒಮ್ಮನೆ ಹೋಗಬಾರದು ಕರ್ತನೇ. ಕರ್ತನೇ, ಒಂದೊಂದು ವ್ಯಕ್ತಿಗಳನ್ನು ಸ್ವಾಮಿ ನೀವು ಮುಟ್ಟಲು ಹೋಗುತ್ತೀಯ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಫಿಲಿಪ್ಪನ ಆ ಒಂದು 4 ಮಕ್ಕಳು ಯಾವ ರೀತಿಯಲ್ಲಿ ಅವರು 4 ಜನ ಪ್ರವಾದಿನಿಗಳೇ ಆಗಿದ್ದಾರೆ, ಅದೇ ಪ್ರಕಾರವಾಗಿ ಈ ಬೆಳಗಿನ ವೇಳೆಯಲ್ಲಿ ನಾವು ಒಬ್ಬೊಬ್ಬರು ಸಹ ದೇವರ ಹಸ್ತದಲ್ಲಿ ಮಾನ ಪಾತ್ರೆಯಾಗಿ ಬದಲಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. ಎಲ್ಲ ಮಹತ್ವ ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವನ ತಂದೆಯೇ, ಆಮೆನ್. ಕರಗಳನ್ನು ಮೇಲೆ ಮಾಡಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ಅದರ 1ನೇ ವಚನದಿಂದ 6ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದ 1ನೇ ವಚನದಿಂದ 6ನೇ ವಚನದವರೆಗೂ ನಾವು ಓದಿಕೊಳ್ಳುವ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅದರಲ್ಲಿರುವಂತಹ ಎಲ್ಲಾ ವಾಕ್ಯಗಳನ್ನು ನಾನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಆ ಪೌಲನು ಮಲೆನಾಡನ್ನು ಸಂಚಾರ ಮಾಡಿ ಎಫೆಸಕ್ಕೆ ಬಂದನು. ಅಲ್ಲಿ ಕೆಲವು ಶಿಷ್ಯರನ್ನು ಅಲ್ಲಿ ಕಂಡನು. ಪೌಲನು ಈ ಪ್ರಕಾರವಾಗಿ ಕೇಳಿದನು, ನೀವು ನಂಬಿ ಈ ದೀಕ್ಷಾಸ್ನಾನ ಮಾಡಿ ಪವಿತ್ರಾತ್ಮವರನ್ನು ಹೊಂದಿಕೊಂಡಿರೋ ಅಂತ ಕೇಳಿದನು. ಆ ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ಮೊದಲನೇದಾಗಿ ಪರಿಶುದ್ಧಾತ್ಮನನ್ನು ನಂಬಬೇಕು.
ചോദിച്ച ചോദ്യം എന്നാ, വിശ്വസിച്ചിട്ട് പരിശുദ്ധാത്മാവിനെ പ്രാപിച്ചു. ಅಲ್ಲಿ ನಾವು ನೋಡುತ್ತೇವೆ ನಂಬಿಕೆ ಆದ ನಂತರವಾಗಿ ಅವರು ಪವಿತ್ರಾತ್ಮ ವರವನ್ನು ಹೊಂದಿಕೊಂಡರು. ഞാൻ ഇന്നലെ പറയുണ്ടായി, അപ്പോസ്തല പ്രവൃത്തികളുടെ പുസ്തകം പരിശുദ്ധാത്മാവിന്റെ പ്രവൃത്തികൾ നമുക്ക് പേര് കൊടുക്കാം. ನಾವು ನೋಡುತ್ತೇವೆ ಅಪೊಸ್ತಲ ನಿನ್ನೆ ದಿನದಲ್ಲಿ ಹೇಳಿದ ಪ್ರಕಾರವಾಗಿ ಅಪೊಸ್ತಲ ಕೃತ್ಯಗಳ ಆ ಒಂದು ಪುಸ್ತಕವನ್ನು പല പട്ടണങ്ങളിൽ ശക്തമായി നടന്നുകൊണ്ടിരിക്കുകയാണ്. ಅನೇಕ ಪಟ್ಟಣಗಳಲ್ಲಿ ಇದು ಶಕ್ತವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದೆ. സഭകൾ ശക്തമായി വളർന്നുകൊണ്ടിരിക്കുകയാണ്. ಸಭೆಗಳು ಶಕ್ತವಾಗಿ ಬೆಳೆಯುತ್ತಾ ಇದೆ. ആയിരങ്ങൾ വിടുവിക്കപ്പെട്ടു. ಸಾವಿರ ಜನಗಳು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಯೇಸು ಎನ್ನುವ ವಾಕ್ಯ ಕೇಳಿಲ್ಲ. ಯೇಸು ಎಂಬ ಮಾತನ್ನು ಯೇಸು ಎಂಬ ನಾಮವನ್ನು ಕೇಳದೇ ಇರುವಂತ ಅನ್ಯ ಜನಾಂಗದವರು ದೀಕ್ಷಾಸ್ನಾನವನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ದೀಕ್ಷಾಸ್ನಾನವನ್ನು ಹೊಂದಿಕೊಂಡು ಯೇಸುವಿನ ಬಳಿಗೆ ಬರುತ್ತಿದ್ದಾರೆ. ಅನ್ಯ ಜನಾಂಗದ ಮೇಲೂ ಸಹ ಪವಿತ್ರಾತ್ಮನ ಆ ಒಂದು ವರವು ಇಳಿಯುತ್ತಾ ಇದೆ. ಎಲ್ಲಾ ಕಡೆಗಳಲ್ಲಿಯೂ ಪವಿತ್ರಾತ್ಮನ ಕ್ರಿಯೆಗಳು ನಡೆಯುತ್ತಾ ಇದೆ. ಇಲ್ಲಿ ಶಿಷ್ಯರನ್ನು ಕಂಡಾಗ ಪೌಲನು ಕೇಳಿದಂತ ಒಂದು ಪ್ರಶ್ನೆ ಏನೆಂದರೆ, ನೀವು ಅದನ್ನು ಹೊಂದಿಕೊಂಡಿದ್ದೀರಾ ಅಂತ ಹೇಳಿ. ಪೌಲನು ಅಲ್ಲಿ ಅವರನ್ನು ಒಂದು ದೃಢಪಡಿಸುವಂತ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡುತ್ತಾನೆ. ಅವರು ಪೌಲನು ಒಂದು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಅವರು ಹೇಳಿದಂತ ಉತ್ತರವೇನೆಂದರೆ, ಪವಿತ್ರಾತ್ಮ ವರವು ಉಂಟೆಂಬುದೇ ನಮಗೆ ಗೊತ್ತಿಲ್ಲ. ಪೌಲನು ಹೋಗುವುದಕ್ಕಿಂತ ಮುಂಚಿತವಾಗಿ ಆ ಸಭೆಯಲ್ಲಿ ಶಕ್ತವಾಗಿ ಸೇವೆ ಮಾಡುತ್ತಿದ್ದಂತ ಸೇವಕರು ಅಲ್ಲಿದ್ದರು. ಅಪೊಸ್ತಲ ಕೃತ್ಯಗಳ 18ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ. ಅಷ್ಟರೊಳಗೆ ಅಲೆಕ್ಸಾಂದ್ರಿಯರಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾ ಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಹಲ್ಲೆಲೂಯಾ. നല്ല വാക്ചാതുര്യമുള്ളവൻ, ಅವನು ಒಳ್ಳೆಯ ವಾಕ್ಚಾತುರ್ಯ ಉಳ್ಳವನು, ಸಾಮರ್ಥ್ಯമുള്ളവൻ, ಅವನು ಬಹಳವಾಗಿ ಒಳ್ಳೆಯ ಆ ಒಂದು ಧರ್ಮಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡವನಾದನು, ಒಳ್ಳೆ ರೀತಿಯಲ್ಲಿ ಪ್ರಸಂಗ ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳವನು ಆಗಿದ್ದನು. ಯೋಹಾನನ ದೀಕ್ಷಾ ಸ್ನಾನದ ಕುರಿತು ಮಾತ್ರವೇ ಅವನಿಗೆ ಗೊತ್ತಿತ್ತು, ಆದರೆ ಆತ್ಮನಲ್ಲಿ ಒಂದು ಬೆಂಕಿ ಉಳ್ಳವನಾಗಿ ಯೇಸುವಿನ ಕುರಿತಾಗಿರುವ ಪ್ರತಿಯೊಂದು ಸತ್ಯಗಳನ್ನು ಅಲ್ಲಿ ಪ್ರಕಟಪಡಿಸುತ್ತಾ ಇದ್ದನು. ಹಲ್ಲೆಲೂಯಾ. ಅವರು ಅನೇಕರು ಅಲ್ಲಿ ಮುಂದಕ್ಕೆ ಬಂದರು ಸಹ ಅವನಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಸಂಗ ಮಾಡಿದಾಗಿ ಸಹ ಜನರನ್ನು ಅಭಿಷೇಕದ ಕಡೆಗಳಲ್ಲಿ ಕೃಪಾ ವರಗಳಲ್ಲಿ ಅವರನ್ನು ನಡೆಸುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ಆ ಪ್ರಸಂಗ ಒಳ್ಳೆಯದೇ, ವಾಕ್ಚಾತುರ್ಯ ಒಳ್ಳೆಯದೇ, ಆದರೆ ಜನರನ್ನು ಅಭಿಷೇಕದ ಕಡೆಗೆ ನಡೆಸುವುದಕ್ಕೆ ಸಾಧ್ಯವಾಗದೇ ಇದ್ರೆ ದೇಶದಲ್ಲಿ ದೇವರ ಕ್ರಿಯೆಗಳು ನಡೆಯುವುದಿಲ್ಲ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳ 17ನೇ ಅಧ್ಯಾಯವನ್ನು ನಾವು ಓದುವಾಗ ಅತೇರಕ್ಕೆ ಆ ಒಂದು ಪೌಲನು ಹೋದಾಗ ಬಹಳ ಜ್ಞಾನದೊಂದಿಗೆ ಅವನು ಬಹಳ ಒಳ್ಳೆ ರೀತಿಯಲ್ಲಿ ಅಲ್ಲಿ ಮಾತನಾಡಿದನು. ಅನೇಕರು ಆ ಪ್ರಸಂಗವನ್ನು ಕೇಳಿದರು. ನಂತರವಾಗಿ ಅವರು ಹೇಳಿದರು, ಇನ್ನೂ ಹೆಚ್ಚಾಗಿ ನಿಮ್ಮ ಅದರ ಕುರಿತು ನಾವು ಕೇಳಬೇಕು. ಶಕ್ತವಾಗಿ ಅಲ್ಲಿ ಪ್ರಸಂಗ ಮಾಡಿದರು ಸಹ ಒಂದು ವ್ಯಕ್ತಿ ಸಾಲಿ ರಕ್ಷಣೆಗೆ ಬರಲಿಲ್ಲ, ಅಲ್ಲಿ ಸಭೆಯು ಸ್ಥಾಪನೆ ಆಗಲಿಲ್ಲ. ಆದರೆ ಪೌಲನು ಕೊರಿಂಥಕ್ಕೆ ಬಂದಾಗ ಪೌಲನಿಗೆ ಒಂದು ಅರ್ಥವಾಯಿತು, ವಶೀಕರಣವಾದ ವಾಕ್ಚಾತುರ್ಯದಿಂದಾಗಲಿ ಯಾವುದು ನಡೆಯುವುದಿಲ್ಲ. ಕೊರಿಂಥ ಪಟ್ಟಣಕ್ಕೆ ಆತನು ಹೋದಾಗ ಆತನು ಹೇಳಿದಂತ ಮಾತೇನೆಂದರೆ, ನಾವು ಮಾತನಾಡುವಂತಹ ಒಂದೊಂದು ಮಾತುಗಳು ಅದು ವಶೀಕರಣದ ಮಾತುಗಳಲ್ಲ, ಆತ್ಮನ ಕ್ರಿಯೆಗಳೊಂದಿಗೆ ಆತ್ಮನ ಶಕ್ತಿಯೊಂದಿಗೆ ನಾವು ಪ್ರಸಂಗವನ್ನು ಮಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಒಂದು ವರ್ಷ 6 ತಿಂಗಳವರೆಗೂ ಆತನು ಕೊರಿಂಥದಲ್ಲಿ ಇದ್ದನು. ನೀವೆಲ್ಲರೂ ಸಹ ನನ್ನ ಜೊತೆಲೇ ಬನ್ನಿ. ಏನಾಯ್ತು ಅಲ್ಲಿ? ಅಲ್ಲಿ ಅನೇಕ ರಕ್ಷಣೆಗೆ ಬಂದರು. ಅನುಗ್ರಹಿಸಲ್ಪಟ್ಟಂತ ಕೊರಿಂಥ ಸಭೆ ಎದ್ದಿತು. ಯಾವುದೇ ರೀತಿಯ ಕೃಪಾಬರಗಳಲ್ಲಿ ಕೊರತೆ ಇಲ್ಲದಿರುವಂತಹ ಸಭೆ, ಒಳ್ಳೆಯ ಆ ಒಂದು ಬೆಳವಣಿಗೆ ಹೊಂದಿರುವಂತಹ ಆ ಒಂದು ಸಭೆಯಾಗಿತ್ತು. ಹಲ್ಲೆಲೂಯಾ. ಅಪೊಲ್ಲೋಸನು ಒಳ್ಳೆಯ ದೇವ ಸೇವಕನು, ಒಳ್ಳೆಯ ನಾಯಕನು, ಒಳ್ಳೆಯ ಸಭಾಪಾಲಕನು, ಒಳ್ಳೆ ರೀತಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದರು. ಆದರೆ ಜನರನ್ನು ಅಭಿಷೇಕದ ಕಡೆಗೆ ಅವನು ನಡೆಸುತ್ತಾ ಇರಲಿಲ್ಲ. ಆದರೆ ಎಫೆಸನ ಪಟ್ಟಣದಲ್ಲಿ ಅಂಧಕಾರ ಶಕ್ತಿಯ ಪ್ರಬಲವಾಗಿದ್ದ ನಿಮಿತ್ತವಾಗಿ ಪೌಲನ ಆತ್ಮದಲ್ಲಿ ಅದನ್ನು ತಿಳಿದುಕೊಂಡನು. ಇಲ್ಲಿ ಸಭೆ ಸ್ಥಾಪನೆ ಹೊಂದಬೇಕಾದರೆ, ಅಲ್ಲಿ ಸಭೆಯು ಬೇರೂರಬೇಕಾದರೆ ಜನರಿಗೆ ನಾನು ಅಭಿಷೇಕದ ಕಡೆಗೆ ನಡೆಸಬೇಕು. ಸಭೆಯು ಬೆಳೆಯುವುದಿಲ್ಲ. ಅಭಿಷೇಕ ಇಲ್ಲದೆ ಹೋದರೆ ಸಭೆಯು ಬೆಳೆಯುವುದಿಲ್ಲ. Hallelujah. 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 ഞാൻ
120 ಕಿಲೋಮೀಟರ್ ಸ್ಪೀಡಲ್ಲ പോകുന്നത് എനിക്കറിയാം. 120 ಸ್ಪೀಡಲ್ಲಿ ನಾನು ಹೋಗ್ತಾ ಇದ್ದೇನೆ. കാരണം സ്പീഡ് പോയില്ലെങ്കിൽ എനിക്ക് ഒന്നും ನಾನು ಸ್ಪೀಡಾಗಿ ಹೋಗದಿದ್ದರೆ ಅದು ನಾನು ಎಲ್ಲಿಗೆ ಸಹ ಹೋಗಿ ಮುಟ್ಟಲು ಸಾಧ್ಯವಿಲ್ಲ. ಅದೋಡು ಸಹಾಯಿക്കണം. ದಯವಿಟ್ಟು ನೀವೆಲ್ಲರೂ ಸಹ ನನ್ನ ಜೊತೆಲಿ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ഏറ്റവും ಇಂಪಾರ್ಟೆಂಟ್ കാര്യം ತುಂಬ ഞാൻ ಸ್ಲೋ ಆക്കാം. ಆದರೆ ಬಹಳ ಪ್ರಾಮುಖ್ಯವಾದಂತ ವಿಷಯಗಳನ್ನು ಈ ರೀತಿಯಲ್ಲಿ ನಿಧಾನವಾಗಿ ಹೇಳ್ತೇನೆ. ഹല്ലേലൂയ. ಹಲ್ಲೆಲೂಯಾ. 3 ദിവസം എടുത്തിട്ടും എനിക്ക് കൃപാവരം ഒന്നും എത്തിയില്ല. ഞാൻ 5 കൃപാവരം തൊട്ടുള്ള 3 ദിവസം എടുത്തു. 3 ದಿನಗಳಾದರೂ ಸಹ 5 ಕೃಪಾವರಗಳನ್ನು ಸಹ ನಾನು ಮುಟ್ಟಲಿಲ್ಲ. ഹല്ലേലൂയ. ಹಲ್ಲೆಲೂಯಾ. അതുകൊണ്ട് ഞാൻ വേഗത്തിൽ ഫാസ്റ്റ് ആയി പോകട്ടെ. ಆದುದರಿಂದ ವೇಗವಾಗಿ ನಾನು ಹೋಗಲು ಇಷ್ಟಪಡುತ್ತೇನೆ. പൗലോസ് ചോദിച്ചു, നിങ്ങൾ പരിശുദ്ധാത്മാവിനെ പ്രാപിച്ചു? ಪೌಲನು ಈ ಪ್ರಕಾರವಾಗಿ ಕೇಳುತ್ತಾನೆ, ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೀರಾ? ಪರಿಶುದ್ಧಾತ್ಮ ಉಂಟೆന്ന് നിങ്ങൾ കേട്ടിട്ടില്ല. ಆಗ ಅವರು ಹೇಳಿದಂತ ಉತ್ತರವೇನೆಂದರೆ ಆತ್ಮನ ಇದ್ದಾನೆ ಅಂತ ಸಹ ನಮಗೆ ಗೊತ್ತಿಲ್ಲ. അപ്പോൾ നിങ്ങളുടെ ಸ್ನಾನ ഏതായിരുന്നു? ಹಾಗಾದ್ರೆ ನಿಮ್ಮ ದೀಕ್ಷಾ ಸ್ನಾನ ಏನಾಗಿದೆ? ಅದು ಯೋಹಾನನ ಸ್ನಾನ. ಅದು ಯೋಹಾನನ ದೀಕ್ಷಾ ಸ್ನಾನವಾಗಿತ್ತು. ಪೌಲೋಸ್ ಯೇಸುವಿനെ ಕುರಿತು ಅದನ್ನು പറഞ്ഞു. ಪೌಲನು ಪುನಃ ಈ ರೀತಿಯಲ್ಲಿ ಹೇಳಿದನು. ಅದು ಕೇಟപ്പോൾ ಅವರು ಸ್ನಾನಪಟ್ಟು. ಅವರು ಕೇಳಿದ ಕೂಡಲೇ ಆ ಒಂದು ವಿಷಯಗಳನ್ನು ಕೇಳಿದ ಕೂಡಲೇ ಅವರು ಪುನಃ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡರು. ಪೌಲೋಸ್ ಅವರ ಮೇಲೆ ಕೈ വെച്ചു. ಪೌಲನು ಅವರ ಮೇಲೆ ಕೈಗಳನ್ನು ಇಟ್ಟನು. ಅವರ ಮೇಲೆ ಪರಿಶುದ್ಧಾತ್ಮ ಬಂತು. ಅವರ ಮೇಲೆ ಪರಿಶುದ್ಧಾತ್ಮ ಇಳಿದು ಬಂದನು. ಅವರು ಅನ್ಯ ಭಾಷೆಗಳನ್ನು ಮಾತನಾಡಿದರು. ಮಾತ್ರವಿಲ್ಲ, ಅನ್ಯ ಭಾಷೆ ನಂತರವಾಗಿ ಅವರು ಪ್ರವಾದನೆಯನ್ನು ಮಾತನಾಡಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ತನ್ನ ಕೈ വെച്ചപ്പോൾ ಅವರ ಮೇಲೆ ಪರಿಶುದ್ಧಾತ್ಮ ಬಂತು. ಕೈಗಳನ್ನು ಇಟ್ಟಾಗ ಅಲ್ಲಿ ಪರಿಶುದ್ಧಾತ್ಮನ ಕ್ರಿಯೆಯು ಅಲ್ಲಿ ಪ್ರಕಟವಾಯಿತು. ಅನ್ಯ ಭಾಷೆ ಸಂಸಾರ. ಅದು ಅನ್ಯ ಭಾಷೆಯನ್ನು ಅವರು ಮಾತನಾಡಿದರು. ಪ್ರವಾದಿക്കാൻ തുടങ്ങി. ಅವರು ಪ್ರವಾದಿಸುವುದಕ್ಕೆ ಪ್ರಾರಂಭಿಸಿದರು. ಪೌಲೋಸ್ನ ಮೇലുള്ള ಪ್ರತ್ಯೇಕ ಕೃಪಾವರಂ എന്ന് പറഞ്ഞാൽ ಪೌಲನ ಮೇಲಿದ್ದಂತ ಒಂದು ಪ್ರತ್ಯೇಕವಾದ ಕೃಪಾವರ ಅಂತ ಹೇಳಿದರೆ ಅವನು ಯಾರ ಮೇಲೆ ಕೈಗಳನ್ನು ಇಟ್ಟರು ಸಹ ಕೃಪಾವರಗಳಲ್ಲಿ ಪ್ರಜ್ವಲಿಸುತ್ತಾ ಇತ್ತು. ಹಲ್ಲೆಲೂಯಾ. അവർ 12 പേരായിരുന്നു. ಅಲ್ಲಿ 12 പേര് 12 ಜನ ವ್ಯಕ್ತಿಗಳಾಗಿದ್ದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ಪ್ರವಾದಿക്കാൻ തുടങ്ങി. ಅವರೆಲ್ಲರೂ ಪ್ರವಾದಿಸುವುದಕ್ಕೆ ಪ್ರಾರಂಭಿಸಿದರು. ಕೃಪಾವರಂ അവിടെ ജ്വലിക്കാൻ തുടങ്ങിയപ്പോൾ ಕೃಪಾವರಗಳು ಅಲ್ಲಿ ಪ್ರಜ್ವಲಿಸುವುದಕ್ಕೆ ಪ್ರಾರಂಭವಾದಾಗ ತಾಳೋಟನ ವಾಕ್ಯದ ಸಮಯ ನಂತರವಾದ ವಾಕ್ಯಗಳನ್ನು ಓದುವುದಾದರೆ ಅನೇಕ ದೈವವಚನ ಕೇಳಕ್ಕೆ ಬೇಡಿ ಅನೇಕರು ದೇವರ ವಿಷಯಗಳನ್ನು ಕೇಳುವುದಕ್ಕೋಸ್ಕರವಾಗಿ ಓಡಿ ಬರ್ತಿದ್ದರು. ಅನೇಕ ಯೌವನಸ್ಥರು ಯಹೂದ್ಯರು ಅಲ್ಲಿಗೆ ಓಡಿ ಬಂದು ದೇವರ ವಾಕ್ಯವನ್ನು ದೇವರನ್ನು ನಂಬಿದರು. ಅಸಾಧಾರಣ ವೀರ್ಯ ಪ್ರವೃತ್ತಿಗಳು ನಡೆದವು. ಒಂದು ಪೌಲನ ಮೂಲಕವಾಗಿ ದೇವರ ಅಸಾಧಾರಣವಾದಂತಹ ವೀರ ಕೃತ್ಯಗಳನ್ನು ಅಲ್ಲಿ ಮಾಡುತ್ತಿದ್ದನು. ಒಂದು ಅನುಗ್ರಹಿಸಲ್ಪಟ್ಟ ಅಪೊಸ್ತಲನಾದಂತ ಅಪೊಸ್ತಲನಾಗಿ ಆ ಒಂದು ಸಭೆಯನ್ನು ಅಲ್ಲಿ ಹುಟ್ಟುವಂತೆ ಅದು ದೇವರ ಕಾರ್ಯ ಮಾಡಿದನು. ഹല്ലേലൂയ. 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 ഞാൻ ഇന്ന് പകൽ തുടരാൻ വേണ്ടി ആഗ്രഹിച്ചത് ನಾನು ಹೇಳುವುದಕ್ಕೆ ಇರುವಂತ ವಿಷಯವೇನೆಂದರೆ കൃപാവരം തൊടുന്ന മുന്നമേ ಕೃಪಾವರಗಳು ಮುಟ್ಟುವುದಕ್ಕಿಂತ ಮುಂಚಿತವಾಗಿ കൃപാവരങ്ങളുടെ ಇಂಪಾರ್ಟೆನ್ಸ್നെ കുറിച്ച് ಕೃಪಾವರಗಳ ಪ್ರಾಮುಖ್ಯತೆ അത് അവൻ വെളിപ്പെട്ടാൽ ജ്വലിച്ചാൽ അത് കഴിയുമ്പോൾ ഉണ്ടാകുന്ന ರಿಸಲ್ಟ್നെ ಕುರಿತು ಅದು ಪ್ರಕಟವಾದ ನಂತರವಾಗಿ ಅದರಲ್ಲಿರುವಂತಹ ಒಂದು ಪ್ರಜ್ವಲಿಸುವಿಕೆ ಮಾತ್ರವಲ್ಲ ಅದರ ಮೂಲಕವಾಗಿರುವಂತಹ ಎಲ್ಲ ಬೆಳವಣಿಗೆಗಳು ಉಪಯೋಗಗಳನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಆತ್ಮದಲ್ಲಿ ಪ್ರಖ್ಯಾಪಿಸುತ್ತಾ ಇದ್ದೇನೆ. ಪಗಲ್ ಈ ಒಂದು ತಲಂ ഇവിടെ വെളിപ്പെട്ട് ಈ ಬೆಳಗಿನ ವೇಳೆಯಲ್ಲಿ ಈ ಒಂದು ಮಹಿಮೆಯಲ್ಲಿ ಪ್ರಕಟವಾಗುವುದಾದರೆ നിങ്ങൾ പോലും അത്ഭുതപ്പെടുന്നത് പോലെ ನೀವು ಸಹ ಆಶ್ಚರ್ಯಪಡುವ ರೀತಿಯಲ್ಲಿ ಆಮೆನ್ വളരെ വേഗത്തിൽ ಬಹಳ ವೇಗದಲ್ಲಿ ಸಭೆ വളരാൻ വേണ്ടി ಸಭೆಯು ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ആത്മാക്കൾ കൂട്ടമായി കടന്നു വരാൻ തുടങ്ങും. ಆತ್ಮನು ಗುಂಪು ಗುಂಪಾಗಿ ಎಳೆದು ಬರಲು ಹೋಗುತ್ತಾನೆ. ഞാൻ ഇന്നലെ പറയുണ്ടായി ನಾನು ಈ ರೀತಿಯಲ್ಲಿ ಹೇಳುತ್ತಾ ಇದ್ದೇನೆ. ಆತ್ಮಶಕ್ತಿ ಆತ್ಮನ ಶಕ್ತಿ ಆತ್ಮ ಪಗರ್ಚೆ ಆತ್ಮನ ಕ್ರಿಯೆಗಳು ಹೊದಿಕೆ ಆತ್ಮನ ಹಂತಗಳು ತಡೆಯುವುದು ಪೈಶಾಚಿಕ ಮಂಡಲത്തിന് കഴിയുകയിಲ್ಲ. ತಡೆಯುವುದಕ್ಕೆ ಯಾವುದೇ ಸೈತಾನನ ಕ್ರಿಯೆಗಳಿಗೂ ಸಾಧ್ಯವೇ ಇಲ್ಲ. ಲೂಸಿಫರ್ನ ಶಕ್ತಿಗೆ കഴിയുകയിಲ್ಲ. ಯಾವುದೇ ಲೂಸಿಫರ್ನ ಶಕ್ತಿಗೂ ಸಾಧ್ಯವಿಲ್ಲ. ಪೈಶಾಚಿಕ ಮಂಡಲത്തിന് കഴിയുകയിಲ್ಲ. ಸೈತಾನ ಯಾವುದೇ ಕ್ರಿಯೆಗಳಿಗೂ ಶಕ್ತಿ ಇಲ್ಲ. ಅಧಿಕಾರಗಳಿಗೂ കഴിയുകയിಲ್ಲ. ಯಾವುದೇ ಅಧಿಕಾರಗಳಿಗಾಗಲಿ ರಾಜತ್ವಗಳಿಗಾಗಲಿ ಅದಕ್ಕೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಹೋರಾಟ ಮಾಡುವುದು ಜಡ ರಕ್ತಗಳೋಡಲ್ಲ. ನಮಗೆ ಹೋರಾಟ ಇರುವಂತದ್ದು ಶರೀರ ಮಾಂಸದ ಮೇಲೆ ಅಲ್ಲ. ಅದು ರಾಜತ್ವಗಳ ಮೇಲೆಯೂ ದುರಾತ್ಮ ಸೇನೆಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ದುಷ್ಟ ಶಕ್ತಿಯ ಮೇಲೆ ನಮಗೆ ಹೋರಾಟವಿದೆ. ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಮೇಲೆ ಹೋರಾಡುತ್ತಿರುವಂತಹ ಎಲ್ಲ ಸೈತಾನನ ಕ್ರಿಯೆಗಳು ಜಯವನ್ನು ಹೊಂದಿಕೊಳ್ಳುವ ಹಾಗೆ ಒಂದು ಅಭಿಷೇಕವು ನಿನ್ನ ಮೇಲೆ ಪ್ರಕಟವಾಗಲಿ. ಕೃಪಾ ವರಗಳು ಅಲ್ಲಿ ಪ್ರಜ್ವಲಿಸಲೇಬೇಕು. ಆತ್ಮೀಯ ಅಧಿಕಾರಗಳನ್ನ ಹೊಂದಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ. ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ನೀವು ಅಪಜಯವನ್ನು ಹೊಂದಿಕೊಂಡಿರುವುದಾದರೆ ಈ ಬೆಳಗಿನ ವೇಳೆಯಲ್ಲಿ ದೇವರಾತ್ಮನ ಹೇಳುವುದೇನೆಂದರೆ ಆತ್ಮನ ಮೂಲಕವಾಗಿ ಒಂದನ್ನು ಪ್ರವಾದಿಸುತ್ತೇನೆ. 2018 ಮುಗಿಯುವುದರೊಳಗಾಗಿ ನಿನ್ನ ಜೀವಿತದಲ್ಲಿ ಎಲ್ಲ ಅಪಜಯಗಳು ದೇವರು ತೆಗೆದು ಹಾಕುವನಾಗಿರುತ್ತಾನೆ. ಇನ್ನು ಎಂದಿಗೂ ಸಹ ಅಪಜಯವನ್ನು ಹೊಂದಿಕೊಳ್ಳುವುದಿಲ್ಲ. ಇನ್ನು ನೀ ಎಂದಿಗೂ ಅಪಜಯವನ್ನು ಹೊಂದಿಕೊಳ್ಳುವುದಿಲ್ಲ. ನೀ ಜಯವನ್ನು ಹೊಂದಿಕೊಳ್ಳಲು ಹೋಗುತ್ತೀಯ. ಆಮೆನ್. ಹಲ್ಲೆಲೂಯಾ. ಜಗದಗರುಗಳ ದೀಡವೇದಿ ರಿಬಲಾಗ ಡನವಾದ ರಿಬಲಾಬ ಜುಡವೇದಿ ರಿಬಲಾಬ ರಬನಗ ದಿರವೇದಿ ರಿಗಲಾಗ ಜಡವೇ ಈಬಾಬಾಬ ಶೆಬಲಾದ ರಿಬಾಮಮ ರಕಲಾದ ರಿಗನದ ರಕೆಲ್ಮಾನ ಜುಡವೇದಿ ರಿದಕಟ್ಟ ರಿಗಲ ಈಗನಗ ರಗನಗ ದಿರಬಾಲ ದುಡವೇ ದಿಬಾಲ್ ಮನ ಶಗೆ ರಿಬಲ್ ಮನಾದರ ಜುಡಕಟ್ಟ ರಿಬಾಬಾಬ ರಬನಾದರ ಯೇಸುವೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ ರಾಜನೇ. ಮಹಿಮೆ ಮಹಿಮೆ ಸ್ವಾಮಿ ಮಹಿಮೆ.
Hallelujah. 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 ഇന്ന് പകൽ ഈ മീറ്റിംഗ് കഴിയുമ്പോഴേക്കും ಈ ಬೆಳಗಿನ ವೇಳೆಯಲ್ಲಿ ಈ ಒಂದು ಮೀಟಿಂಗ್ ಮುಗಿಯುವುದರೊಳಗಾಗಿ നിങ്ങൾ വ്യക്തമായി തിരിച്ചറിയും ನೀವು ಸ್ಪಷ್ಟವಾಗಿ ಒಂದನ್ನು ತಿಳಿದುಕೊಳ್ಳಬೇಕು. നിങ്ങളുടെ അകത്ത് പകരപ്പെട്ട ശുശ്രൂഷ എന്താ? ನಿಮ್ಮ ಒಳಗಡೆ ನಿಮ್ಮ ಮೇಲೆ ಒದಗಿಯಾಗಿರುವಂತಹ ಆ ಒಂದು ವರಗಳು ಏನಾಗಿದೆ? അകത്ത് വ്യാപരിക്കുന്ന കൃപാവരം എന്താ? ನಿಮ್ಮ ಒಳಗಡೆ ಇರುವಂತಹ ವರಗಳು ಏನಾಗಿದೆ? കർത്താവ് നിങ്ങളെക്കുറിച്ച് ആഗ്രഹിക്കുന്ന മേഖല ഏതു? ಕರ್ತನು ನಿಮ್ಮ ಮೂಲಕವಾಗಿ ಆಶಿಸುವಂತಹ ಮಟ್ಟಗಳು ಏನಾಗಿದೆ? Hallelujah. Hallelujah. നാം പലപ്പോഴും പല കാര്യങ്ങൾ ചെയ്യാറുണ്ട്. ನಾವು ಅನೇಕ ಸಾರಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. പക്ഷേ ദൈവം നമ്മെക്കുറിച്ച് ആഗ്രഹിക്കുന്ന മേഖലയുണ്ട്. ಆದರೆ ದೇವರು ನಮ್ಮ ಮೂಲಕವಾಗಿ ಇಟ್ಟಿರುವಂತಹ ಒಂದು ಮಟ್ಟವನ್ನು ദൈവം നമ്മെ കണ്ട ഒരു മിനിസ്ട്രി ഉണ്ട്. ದೇವರು ನಮ್ಮನ್ನು ನಮ್ಮಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಒಂದು ಸೇವೆಯನ್ನು ಇಟ್ಟವನಾಗಿರುತ್ತಾನೆ. ಆ ಒಂದು ಮೇഖലയിലേക്ക് ദൈവം നമ്മെ കയറ്റാൻ വേണ്ടി ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಮಟ್ಟದಲ್ಲಿ ದೇವರು ನಮ್ಮನ್ನು ನಡೆಸುವನಾಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. അതുകൊണ്ട് ഇന്ന് പകൽ നിന്റെ ജീവിതത്തിൽ വ്യാപരിച്ചുകൊണ്ടിരിക്കുന്നു. ಆದುದರಿಂದ ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ವ್ಯಾಪರಿಸುತ್ತಿರುವಂತಹ ಮುನ್ನೇற்றಗಳೆದಿರೆಯಾಗಿ ಆತ್ಮಿಕವಾಗಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲದೆ ಭೌತಿಕವಾದಂತಹ ಆಶೀರ್ವಾದಕ್ಕೆ ವಿರುದ್ಧವಾಗಿ ಪೈಶಾಚಿಕ ಮಂಡಲಗಳು ವ್ಯಾಪರಿಸುತ್ತಿರುವಂತಹ ಸೈತಾನ ಎಲ್ಲಾ ಕಟ್ಟುಗಳು ಆತ್ಮನ ಮೂಲಕವಾಗಿ ಆತ್ಮನಲ್ಲಿ ನೀವು ಅದನ್ನು ಕಂಡವರಾಗಿ ಅಧಿಕಾರದೊಂದಿಗೆ ನೀವು ಗದರಿಸಬೇಕು. ಆತ್ಮದಲ್ಲಿ ಜಯವನ್ನು ಹೊಂದಿಕೊಂಡು ಮುಂದಕ್ಕೆ ಹೋಗುವ ಹಾಗೆ ಈ ಬೆಳಗಿನ ವೇಳೆಯಲ್ಲಿ ದೇವರ ಒಂದು ಅಭಿಷೇಕ ನಿಮ್ಮ ಮೇಲೆ ಹಾಕಲು ಹೋಗುತ್ತಾನೆ. ಎಷ್ಟು ಜನ ಬೆಳಗಿನ ವೇಳೆಯಲ್ಲಿ ನಂಬುತ್ತೀರಿ? ಒಳ್ಳೆ ರೀತಿಯಲ್ಲಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ ಶಕ್ತಿಯೊಂದಿಗೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಇದರ ಬಾಲಕರಾದ ರೀದನ ವೇದಿರ ಬಾಬಾ ಶೌಡ ವೇದಿರಾದ ರಿಬಾಬ ರಗನಾದ ರೆಗನಾದ ರೇದರಾಬ ಜುಡವೇದಿ ರಿದನೆ ಇದನ್ನ ಕರಕದ ರಬಲ್ಮನಾದ್ರೆ ಜುಡಕಟ್ಟ ರಿಬಾಲಕ ಸ್ಯಂತುರೋ ರೀಬಾ ಬಾಬಾ ಶಕಲ ದಿರಾದಿನ್ ಮಾನಾದರ ಜುಡೆ ಆದಗರಾದಗ ರೀಬಲಬರವ ಜುಡೆ ವೇದಿ ರೀದಗರಂದ ರಗನೇದರವ ಜುಡಕಡಿಗೆ ರಗಲಾದರವ ರೂದಗರಾದೆ ಅಂದರವೇದಿ ರೀಬಾ ಬಾಬಾ ರಬಲದ ರುದರಕ ನಮನಾದ ರುದಕಟ್ಟ ರೀಗಲಸ್ಕೆ ಅತ್ತಿ ರಾಬಾನ್ ಉದಾರಂದಲ್ ವೇದಿಗರಾದೆ ಅದಗನ ದಿಗರ ಜುಡೆಗೆ ರಬಲ್ಮನಾದರ ಶೌಡಲ್ ವೇದಿ ಆಮೆನ್. ഹല്ലേലൂയ. ഞാൻ ഇന്നലെയും ഇന്നും പ്രാർത്ഥിച്ചുകൊണ്ടിരിക്കുമ്പോൾ ദൈവത്തിന്റെ ആത്മാവിന്റെ അകത്ത് തന്ന ദൂതുകൾ ನಾನು ಬೆಳಗಿನ ವೇಳೆಯಲ್ಲಿ ಪ್ರಾರ್ಥಿಸುತ್ತಿದ್ದಂತ ವೇಳೆಯಲ್ಲಿ ದೇವರು ನನಗೆ ಕೊಟ್ಟಂತಹ ಕೆಲವೊಂದು ಆಲೋಚನೆಗಳು നിങ്ങൾ വിശ്വസിക്കുന്നുണ്ടോ? ನೀವು ನಂಬ್ತೀರೋ? ഹലോ ಹಲೋ, എല്ലാവരും ഇവിടെ ഉണ്ടോ? ಎಲ್ಲರೂ ಇಲ್ಲೇ ಇದ್ದೀರಾ? ഹല്ലേലൂയ. ಹಲ್ಲೆಲೂಯ. പരിശുദ്ധാത്മാവിനോട് പറഞ്ഞ ചില ദൂതുകൾ. ಪರಿಶುದ್ಧಾತ್ಮನು ನನಗೆ ಕೊಟ್ಟಂತ ಕೆಲವೊಂದು ಆಲೋಚನೆಗಳು. 9 കൃപാവരം ಈ ಸಭೆಯകത്ത് വെളിപ്പെട്ടിരിക്കുന്നു. 9 ವರಗಳು ಸಹ ದೇವರು ಈ ಒಂದು ಸಭೆಗೆ ಕೊಡುವವನಾಗಿರುತ್ತಾನೆ. ಆಮೆನ್. 9 കൃപാവരങ്ങൾ സഭയ്ക്കകത്ത് വെളിപ്പെട്ടിരിക്കുന്നു. 9 ಕೃಪಾ ವರಗಳು ಸಹ ಈ ಒಂದು ಸಭೆಯಲ್ಲಿ ಪ್ರಕಟವಾಗಲಿಕ್ಕಿದೆ. സഭയിലെ ഓരോ വ്യക്തിയും ಈ ಸಭೆಯಿಂದ ಒಂದೊಂದು ವ್ಯಕ್ತಿಗಳು കുഞ്ഞുങ്ങളടക്കമാകാം ಚಿಕ್ಕ ಮಕ್ಕಳಾಗಿರಬಹುದು കൃപാവര പ്രാപ്തന്മാരായി മാറും. ಕೃಪಾ ವರಗಳ ಆ ಒಂದು ವ್ಯಕ್ತಿಗಳಾಗಿ ಬದಲಾಗುತ್ತಾರೆ. ഹല്ലേലൂയ. ಹಲ್ಲೆಲೂಯ. ദൈവം സഭയ്ക്ക് കൊടുത്ത 5 ഓഫീസർ, ದೇವರು ಸಭೆಗೆ ಕೊಟ್ಟಂತ 5 ಶಾಖೆಗಳು, ಕಚೇರಿ, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಕುರುಬನು, ಉಪದೇಶಕರು, ಈ ಒಂದು 5 ಸೇವೆಗಳು ಈ ಒಂದು ಸೇವೆಯಲ್ಲಿ ಈ ಒಂದು ಸಭೆಯಲ್ಲಿ ಪ್ರಕಟವಾಗಲು ಹೋಗುತ್ತದೆ. ಆತ್ಮನ ನಿಯೋಗದೊಂದಿಗೆ ನಾ ಈ ಬೆಳಗಿನ ವೇಳೆಯಲ್ಲಿ ನಾ ಇಲ್ಲಿ ನಿಂತವನಾಗಿದ್ದೇನೆ. ಹಲ್ಲೆಲೂಯ. ಹಲ್ಲೆಲೂಯ. 9 ವರಗಳು 9 ವರಗಳಾಗಿ ಇಲ್ಲಿ ಪ್ರಕಟವಾಗಲು ಹೋಗುತ್ತದೆ. ഹല്ലേലൂയ. 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 ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಸಾಧನ ಕಾಣಲು ಹೋಗುತ್ತೇವೆ. ನೀವು ಸಿದ್ಧರಾಗಿದ್ದೀರಾ? ಸಿದ್ಧರಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. 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 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನ. ಸಹೋದರರೇ, ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ഹല്ലേലൂയ. ഹല്ലേലൂയ. സഹോദരരേ, ನೀವು ಆತ್ಮಿಕ ವರಗಳ ಕುರಿತು ನೀವು ತಿಳಿಯದೇ ಇರಬಾರದೆಂದು ನಾನು ಅಪೇಕ್ಷಿಸುತ್ತೇನೆ. ನಮಗೆ ನಮ್ಮೆಲ್ಲರಿಗೂ ಸಹ ಕೃಪಾವರಗಳ ಕುರಿತು ಒಳ್ಳೆಯ ರೀತಿಯ ಅರಿವು ಇರಬೇಕು. ಯಾವ ಸಭೆಗೆ ಈ ಪೌಲನು ಬರೆಯುತ್ತಾ ಇದ್ದಾನೆ ಪತ್ರಿಕೆಯನ್ನು? ಕೊರಿಂಥ ಸಭೆಗೆ ಆತನು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. ಏನಾಗಿದೆ ಆ ಸಭೆಯ ಪ್ರತ್ಯೇಕತೆ? ಯಾವುದೇ ರೀತಿಯ ಕೃಪಾವರಗಳ ಕೊರತೆ ಇಲ್ಲದೆ ಇರುವಂತಹ ಸಭೆ. ಎಲ್ಲ ಕೃಪಾವರಗಳು ಅಲ್ಲಿ ಚಲಾವಣೆ ಆಗಿದ್ದಂತ ಸಭೆ. ಹಲ್ಲೆಲೂಯ. ಕೃಪಾವರಗಳು ಸಭೆಯ ಒಳಗಡೆ ಇತ್ತು.
പക്ഷെ എങ്ങനെ അത് കൈകാര്യം ചെയ്യണം എന്ന് അറിവ് അവർക്കില്ലായിരുന്നു. ಆದರೆ ಯಾವ ರೀತಿಯಲ್ಲಿ ಅದನ್ನು ವ್ಯವಹಾರ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಯಾರಿಗೂ ಸಹ ಸರಿಯಾದಂತ ಜ್ಞಾನ ಇರಲಿಲ್ಲ. കൃപാവരം പ്രാപിച്ചതുകൊണ്ട് മാത്രമല്ല, ಕೃಪಾವರಗಳನ್ನು ಹೊಂದಿಕೊಳ್ಳುವುದು ಪ್ರಾಮುಖ್ಯವಾದದಲ್ಲ, എങ്ങനെ ഉപയോഗിക്കണം ಅದನ್ನು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಅಂತ ನಾವು ತಿಳಿದುಕೊಂಡವರಾಗಿರಬೇಕು. ഹല്ലേലൂയ. ಹಲ್ಲೆಲೂಯ. അവൻ ശക്തമായ ചില പഠിപ്പിക്കലുണ്ട്. ನಾವು ಶಕ್ತವಾದಂತಹ ವಿಷಯಗಳನ್ನು ನಿಮಗೆ ಕಲಿಸುತ್ತೇವೆ. ಒಂದು ಕೂಟ ಜನರಿಗೆ ಕಲಿಸುತ್ತಾರೆ. ಯೇಸುವಿನ ಸೇವೆಯಲ್ಲಿ ಅದ್ಭುತಗಳು ಅನೇಕ ಜನರು ಈ ಪ್ರಕಾರವಾಗಿ ಬೋಧಿಸುತ್ತಾರೆ. ಯೇಸು ಕ್ರಿಸ್ತನ ಇದ್ದಾಗ ಮಾತ್ರ ಅದ್ಭುತಗಳು ಸೂಚಕ ಕಾರ್ಯಗಳು ನಡೀತಾ ಇತ್ತು. ಆತನು ಹೋದ ನಂತರವಾಗಿ ಯಾವುದೇ ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತಿಲ್ಲ ಅಂತೇಳಿ ಕೆಲವೊಬ್ಬರು ಈ ರೀತಿಯಲ್ಲಿ ಬೋಧಿಸುತ್ತಾರೆ. ಅಪೊಸ್ತಲ ಕಾಲಘಟ್ಟಗಳು ಮುಗಿಯಿತು. ಅದ್ಭುತಗಳು ಸೂಚಕ ಕಾರ್ಯಗಳು ಕೃಪಾವರಗಳು ನಿಂತೋಯ್ತು. ಇನ್ನು ಯಾವ ಕಾರಣಕ್ಕೂ ಆ ವರಗಳು ನಮಗೆ ಅಗತ್ಯವಾಗಿ ಬೇಕಾಗಿಲ್ಲ. ಹಲ್ಲೆಲೂಯ. ಆದರೆ ಪೌಲನು ಹೇಳುವುದೇನೆಂದರೆ, ಸಹೋದರರೇ, ಆತ್ಮಿಕ ವರಗಳ ಕುರಿತು ನೀವು ಅರಿವು ಇಲ್ಲದವರಾಗಿರಬಾರದು. ಹಾಗೆ ಕಲಿಸುವವರು ಕೆಲವೊಂದು ವಾಕ್ಯಗಳನ್ನು ಕೊಟ್ಟು ಸ್ಪಷ್ಟವಾಗಿ ಅಲ್ಲಿ ತಿಳಿಸುತ್ತಿದ್ದಾನೆ. ಹಲ್ಲೆಲೂಯ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೂ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೂ ಇಲ್ಲದಂತಾಗುವುದು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯು ಇಲ್ಲದಂತಾಗುವುದು. ಅಪೂರ್ವವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ವವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ವವಾದದ್ದು ಇಲ್ಲದಂತಾಗುವುದು. ಹಲ್ಲೆಲೂಯ. ವಾಕ್ಯದ ಮೂಲಕವಾಗಿ ಆತನು ಸ್ಪಷ್ಟೀಕರಿಸುತ್ತಿದ್ದಾನೆ. ಪ್ರವಾದನೆವರೆಯೂ ನಿಂತು ಹೋಗಬಹುದು, ವಾಣಿಗಳನ್ನು ಆಡುವುದು ನಿಂತು ಹೋಗಬಹುದು, ಜ್ಞಾನವು ಇಲ್ಲದಾಗಿ ಆಗ್ತದೆ. ನಾವು ಅಪೂರ್ವವಾಗಿ ಮಾತ್ರವೇ ತಿಳಿದುಕೊಂಡಿರುತ್ತೇವೆ, ಅಪೂರ್ವವಾಗಿಯೇ ನಾವು ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬರುವಾಗ ಅಪೂರ್ವವಾದದ್ದು ಇಲ್ಲದಾಗುತ್ತದೆ. ಆಮೇಲೆ ಅದರ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ಪೂರ್ಣವಾದದ್ದು ದೇವರ ವಾಕ್ಯವಾಗಿದೆ. ಆಮೇಲೆ ವಾಕ್ಯ ಪ್ರವಾದನೆ ನಿಂತು ಹೋಗುತ್ತದೆ, ಆದರೆ ದೇವರ ವಾಕ್ಯದ ಪ್ರಕಟಣೆಯೊಂದಿಗೂ ಸಹ ನಿಂತು ಹೋಗುವುದಿಲ್ಲ. ഞാൻ നിങ്ങളോട് ചോദിക്കുന്നു, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಯಾವುದನ್ನು ನಂಬ್ತೀರಾ? ಅದ್ಭುತದ ಸೂಚಕ ಕಾರ್ಯಗಳು ನಿಂತೋಗಿದ್ಯಾ? ಪ್ರವಾದನೆಗಳು ನಿಂತೋಗಿದ್ಯಾ? ದೇವರ ಕಾರ್ಯಗಳು ನಿಂತೋಗಿದ್ಯಾ? ಅದೇ ಅಥವಾ ಇನ್ನೂ ಇದೆಯಾ? ಇನ್ನು ನಡೀತಾ ಇದೆಯಾ? ಇನ್ನು ನಡೀತಾ ಇದೆ ಅಂತ ಹೇಳುವವರು ಮಾತ್ರ, ನಂಬುವವರು ಮಾತ್ರ ಒಂದು ಹಾಲೆಲೂಯಾ ಹೇಳುವ. ಹಾಲೆಲೂಯಾ, 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 ಹಾಲೆಲೂಯಾ. ഞാൻ അവരോട് തിരിച്ചൊരു കാര്യം പറയും. ನಾನು ಪುನಃ ಇನ್ನೊಂದು ಸ್ಪಷ್ಟವಾಗಿ ಹೇಳುವುದಕ್ಕೆ പരിശുദ്ധാത്മാവ് ഈ ഭൂമിയിലുള്ളിടത്തോളം കാലം, ಪರಿಶುದ್ಧಾತ್ಮನು ಈ ಭೂಮಿಯಲ್ಲಿ ಇರುವವರೆಗೂ അത്ഭുതങ്ങൾ നിന്ന് പോകത്തില്ല, ಅದ್ಭುತಗಳು ನಿಂತು ಹೋಗುವುದಿಲ್ಲ, അടയാളങ്ങൾ നിന്ന് പോകത്തില്ല, ಸೂಚಕ ಕಾರ್ಯಗಳು ನಿಂತು ಹೋಗುವುದಿಲ್ಲ, പ്രവാദനകൾ നിന്ന് പോകത്തില്ല, ಕೃಪಾವರಗಳು ನಿಂತು ಹೋಗುವುದಿಲ್ಲ, പ്രവചനം നീങ്ങി പോകയില്ല, ಪ್ರವಾದನೆಗಳು ನೀಗಿ ಹೋಗುವುದಿಲ್ಲ. ഹല്ലേലൂയ, ഹല്ലേലൂയ, ಆಮೆನ್, ಹಲ್ಲೆಲೂಯ. അപ്പോൾ എന്താ പൂർണ്ണമായത്? ಏನಾಗಿದೆ ಅಪೂರ್ವವಾದದ್ದು? പൂർണ്ണമായതെന്ന് പറഞ്ഞാൽ, ಕ್ಷಮಿಸಿರಿ, ಸಂಪೂರ್ಣವಾದದ್ದು ಅಂತ ಹೇಳುವುದಾದ್ರೆ ಏನು? ಕರ್ತನ ಬರವ, ಕರ್ತನ ಬರೋಣ, ಅದು ಬರುವವರೆಗೂ ಇಲ್ಲಿ ಅದ್ಭುತಗಳು ನಡೆಯುತ್ತಲೇ ಇರುತ್ತದೆ, ಸೂಚಕ ಕಾರ್ಯಗಳು ನಡೆಯುತ್ತಲೇ ಇರುತ್ತದೆ, ಕೃಪಾವರವು ನಡೆಯುತ್ತಲೇ ಇರುತ್ತದೆ. ಹಲ್ಲೆಲೂಯ. ಸಮಯವು ಹೆಚ್ಚಾಗಿ ಇಲ್ಲದೆ ಇರುವುದರ ನಿಮಿತ್ತವಾಗಿ ನಾನು ಸ್ಪಷ್ಟವಾಗಿ ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಈ ನನ್ನ ಕಡೆಗೆ ಗಮನ ಕೊಟ್ಟರೆ ಸಾಕು. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ ಅದೇ ಆಗಿದೆ ಮರ್ಮ. ಈಗ ವ್ಯಾಪರಿಸುತ್ತಿರುವಂತ ಇಲ್ಲಿಯವರೆಗೂ ತಡೆಯಾಗಿರುವವನು ಮಾರ್ಗದಿಂದ ನೀಗಿ ಹೋಗುವುದಾದ್ರೆ ಮಾತ್ರವೇ ಆಗ ಮಾತ್ರವೇ ಅಧರ್ಮ ಸ್ವರೂಪನ ಅಲ್ಲಿ ಪ್ರಕಟವಾಗುತ್ತಾನೆ. ಯಾರಾಗಿದ್ದಾನೆ ಅಧರ್ಮ ಸ್ವರೂಪನು? ಆ ಒಂದು ಕ್ರೈಸ್ತ ವಿರೋಧಿ ಆಗಿದ್ದಾನೆ. ಯಾರು ತಡೆಯುವವನು? ಪರಿಶುದ್ಧಾತ್ಮನು ತಡೆಯುತ್ತಾ ನಿಲ್ಲಿಸುತ್ತಿದ್ದಾನೆ. ಪರಿಶುದ್ಧಾತ್ಮನು ಈ ಲೋಕದಿಂದ ಎತ್ತಲ್ಪಡುವಾಗ ಆಗ ಮಾತ್ರವೇ ಆ ಅಧರ್ಮ ಸ್ವರೂಪನು ಇಲ್ಲಿ ಪ್ರಕಟವಾಗುತ್ತಾನೆ. ಹಲ್ಲೆಲೂಯ. ಪರಿಶುದ್ಧಾತ್ಮನು ಯಾವಾಗ ಇಲ್ಲಿಂದ ಎತ್ತಲ್ಪಡುವಂತದ್ದು? ಏನಾಗಿದೆ ಪರಿಶುದ್ಧಾತ್ಮನ ಕಾರ್ಯಗಳು? ಯೇಸುವಿನ ಮೊದಲಗಿತ್ತಿಯಾಗಿರುವಂತಹ ಸಭೆಯನ್ನು ಆತನು ಸಿದ್ಧಪಡಿಸುತ್ತಾ ಇದ್ದಾನೆ, ಪರಿಶುದ್ಧತೆಯಲ್ಲಿ ಸಿದ್ಧಪಡಿಸುತ್ತಿದ್ದಾನೆ. ಸುಕ್ಕು ಕಳಂಕ ಮುಂತಾದ ಯಾವುದೊಂದು ಇಲ್ಲದಂತಹ ಶುದ್ಧ ಒಂದು ಕನ್ಯೆ